ಕಲ್ಕಿ 2898 AD ಸಿನಿಮಾದ ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ನ ನೋಡ್ತಾ ಇದ್ರೆ ಬೇರೆ ಲೆವೆಲ್ ಹಾಲಿವುಡ್ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು. ನಾನು ಮೊದಲು ಟ್ರೈಲರ್ ರಿಲೀಸ್ ಆದಾಗ ರಿವ್ಯೂ ಮಾಡಿದಾಗಲೂ ಕೂಡ ಇದನ್ನೇ ಹೇಳಿದ್ದೆ. ಯಾಕೆಂದರೆ ಕ್ವಾಲಿಟಿನ ಆ ರೇಂಜ್ಗೆ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಒಂದು ಟ್ರೈಲರ್ನ ವಿಷಯಕ್ಕೆ ಬಂದರೆ ಕ್ವಾಲಿಟಿ ಲೆವೆಲ್ಲು ಮಾತಾಡೋ ಹಾಗಿಲ್ಲ. ಮತ್ತು ಈ ಒಂದು ಸಿನಿಮಾದಲ್ಲಿ ಅಂದರೆ ಈ ಒಂದು ಟ್ರೈಲರಲ್ಲಿ ಹೇಳಿರೋ ಹಾಗೆ ಇದೊಂದು ಮಹಾಭಾರತ ಕಥೆಗೆ ಕೂಡ ಲಿಂಕ್ ಆಗಿದೆ ಅಂತೆ. ಯಾಕೆಂದರೆ ಈ ನೋಡ್ತಿರೋದೊಂದು ಇದು ಅಶ್ವತ್ಥಾಮನ ಕ್ಯಾರೆಕ್ಟ್ರು. ಯಾಕೆಂದರೆ ಅಶ್ವತ್ಥಾಮನ ಕ್ಯಾರೆಕ್ಟ್ರು ಮಹಾಭಾರತದಲ್ಲೂ ಕೂಡ ಬರುತ್ತೆ. ಸೊ ಹೀಗಾಗಿ ರಾಮಾಯಣದಲ್ಲೂ ಬರುತ್ತಲ್ಲ, ಮಹಾಕಾವ್ಯಗಳಲ್ಲಿ ಬರೋವಂಥ ಅಶ್ವತ್ಥಾಮನ ಕ್ಯಾರೆಕ್ಟ್ರು ಈಗಿನ ಅಂದರೆ ಮುಂದೆ ಬರೋವಂಥ 2898 AD ಅಲ್ಲಿ ಯಾವ ರೀತಿ ಇರ್ತಾನೆ. ಯಾಕಂದರೆ ಅಶ್ವತ್ಥಾಮನಿಗೆ ಶಾಪ ಕೊಟ್ಟಿರ್ತಾರೆ ಅಲ್ವಾ ಒಂದು, ಆ ಒಂದು ಶಾಪದಿಂದ ಅವನು ಅಲ್ಲಿವರೆಗೂ ಕೂಡ ಬದುಕಿರ್ತಾನೆ. ಸೊ ಹೀಗೆ ಅದು ಯಾವ ರೀತಿ ಏನು ಶಾಪ ಅನ್ನೋದನ್ನು ಅಲ್ಲಿ ಹಿಂದಿನ ಪೋರ್ಷನಲ್ಲಿ ತೋರಿಸೋದು. ಅದನ್ನು ರಕ್ಷಣೆ ಮಾಡೋಕ್ಕೆ ದೀಪಿಕಾ ಪಡುಕೋಣೆ ಅವ್ರನ್ನ ನೀನು ರಕ್ಷಣೆ ಮಾಡಬೇಕಂತ ಅಶ್ವತ್ಥಾಮನಿಗೆ ಹೇಳಿರ್ತಾರೆ. ಸೊ ಹೀಗಾಗಿ ದೀಪಿಕಾ ಪಡುಕೋಣೆನ ರಕ್ಷಣೆಯಲ್ಲಿಯೇ ಅಶ್ವತ್ಥಾಮ ತೊಡಗಿರ್ತಾನೆ ಆಗ. ಸೊ ಅದನ್ನು ನಾವು ಈ ಒಂದು ರಾಮಾಯಣ ಮಹಾಭಾರತದಲ್ಲಿ ಇದ್ದಂಥ ಅಶ್ವತ್ಥಾಮನನ್ನು ತೋರಿಸ್ತಾರೆ ಅಲ್ಲಿ. ಆ ಒಂದು ಸೀನ್ ಹಾಕ್ಬಿಟ್ಟು ಅದನ್ನು ಲಿಂಕ್ ಮಾಡ್ತಾರೆ ಅಂತೆ. ಸೊ ಇದು ಎರಡಿಗೂ ಕೂಡ ಲಿಂಕ್ ಆಗಿರೋವಂಥ ಸಿನಿಮಾವಾಗಿದೆ. ಈ ಕಡೆ ಮಹಾಭಾರತ ಕೂಡ ಇದಕ್ಕೆ ಹೊಂದಿಕೆಯಾಗಿದೆ. ಮತ್ತು ಕಲ್ಕಿ ಕ್ಯಾರೆಕ್ಟ್ರು ಅದು ಕೂಡ ಎರಡು ಕೂಡ ಇದರಲ್ಲಿ ಸಿಮಿಲರ್ ಆಗಿ ಎರಡೂ ಪ್ಯಾಟರ್ನಲ್ಲಿ ಕತೆ ನಡೆಯುತ್ತೆ ಅಂತ ನಾಗಶ್ವಿನ್ ಅವರು ಇಂಟರ್ವ್ಯೂಲಿ ಹೇಳಿದರು. ಸೊ ಹೀಗಾಗಿ ಟ್ರೈಲರ್ ಕೂಡ ಅದೇ ರೀತಿಲೇ ಹೋಗಿದೆ. ಏನಕ್ಕೆಂದರೆ ಕಾಶಿ ಅನ್ನೋ ಒಂದು ಊರು, ಅದೇ ಒಂದು ಕೊನೆಯ ಊರಾಗಿರುತ್ತೆ ಆ ಒಂದು ಟೈಮಲ್ಲಿ 2898 ADಲಿ. ಸೊ ಅಲ್ಲಿ ಕಾಶಿ ಮತ್ತು ಕಾಂಪ್ಲೆಕ್ಸ್ ಯಾವ ರೀತಿ ನಾಶ ಆಗುತ್ತೆ, ಮತ್ತು ಅಲ್ಲಿನ ಆಡಳಿತ ಯಾವ ರೀತಿ ಇದೆ, ಮತ್ತು ಅಲ್ಲಿ ಹಿಂದೆ ನಡೆದಂಥ ಘಟನೆಗಳು, ಮತ್ತು ಅಲ್ಲಿ ಬರೋವಂಥ ಭೈರವ ಯಾವ ರೀತಿ ಸ್ವಾರ್ಥಿಯಾಗಿರ್ತಾನೆ, ಯಾವುದಕ್ಕೆ ಹೋರಾಡ್ತಾನೆ ಅನ್ನೋದು ನಂತರ ಅವನ ಮನಸ್ಸು ಬದಲಾಗಿ ಈ ಒಂದು ಅಲ್ಲಿ ಇರೋವಂಥ ಕಾಂಪ್ಲೆಕ್ಸು, ಕಾಶಿ ಜನರ ಯಾವ ರೀತಿ ಕಾಪಾಡ್ತಾನೆ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಮತ್ತು ಈ ಒಂದು ಟ್ರೈಲರಲ್ಲಿ ನೋಡ್ತಿದ್ರೆ ಈ ಅಶ್ವತ್ಥಾಮ ಅಮಿತಾಬ್ ಬಚ್ಚನ್ ಮತ್ತು ಭೈರವನಿಗೂ ತುಂಬಾ ಫೈಟ್ಸ್ ಇವೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇಬ್ಬರು ಕೂಡ ಅಂದರೆ ಭೈರವ ದೀಪಿಕಾ ಪಡುಕೋಣ್ನ ಈ ರೀತಿ ಅವ್ರಿಗೆ ಮಾಡಕ್ಕೆ ಹೋಗ್ತಿರ್ತಾನೆ, ಆದರೆ ಅಮಿತಾಬ್ ಬಚ್ಚನ್ ಅವ್ರನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ದೀಪಿಕಾ ಪಡುಕೋಣ್ನ. ಸೊ ಹೀಗಾಗಿ ಅವರಿಬ್ಬರ ನಡುವೆ ಒಂದು 2-3 ಟಕಫಾರು ಇದ್ದೇ ಇರುತ್ತೆ ಕನ್ಫರ್ಮ್ ಆಗಿ. ಮತ್ತು ಸ್ಪೆಷಲ್ ಅಂದರೆ ಒಂದು ಟ್ರೈಲರಲ್ಲಿ ಕಮಲ್ ಹಾಸನ್ ಅವರು ಬೇರೆ ಲೆವೆಲಲ್ಲಿ ಇತ್ತಂತಲೇ ಹೇಳ್ಬೋದು ಈ ಒಂದು ಕ್ಯಾರೆಕ್ಟರೈಸೇಷನ್ನು. ಮತ್ತು ಈ ಒಂದು ಇದು ಪೋರ್ಷನು ತುಂಬಾ ಚೆನ್ನಾಗಿದೆ ಮಹಾಭಾರತದ್ದು ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಇಷ್ಟ ಆಗಿತ್ತು ಈ ಒಂದು ಟ್ರೈಲರ್ನ ನೋಡಿ. ನನ್ನ ಅಭಿಪ್ರಾಯ ತುಂಬ ಚೆನ್ನಾಗಿದ್ದೀನಿ, ಇನ್ ಡೀಟೇಲ್ಸ್ ಇದೆ, ಆದರೆ ಕೆಲವೊಂದು ಸ್ಪಾಯ್ಲರ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಹೋಗಲಿಲ್ಲ. ನೋಡೋಣ, ಸಿನಿಮಾ ಬಂದಾಗಲೇ ರಿವ್ಯೂ ಬರುತ್ತೆ. ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.